ಪ್ರೇಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 91:11 ವಚನ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. Psalms 91:11. God will put his angels in charge of you to protect you wherever you go. ನಮ್ಮ ದೇವರ ಹತ್ತಿರ ಅನೇಕ ದೇವದೂತರಿದ್ದಾರೆ. ಆತನು ನಿನ್ನನ್ನು ಕಾಯುವುದಕ್ಕಾಗಿ ನೀನು ಹೋಗುವಲ್ಲೆಲ್ಲ, ನೀನು ಯಾವ ಕೆಲಸಕ್ಕೆ ಹೋಗುವಾಗಲೂ, ನೀನು ಎಲ್ಲಿರುವಾಗಲೂ ಹಗಲಿರುಳು ನಿನ್ನನ್ನು ಕಾಯುವುದಕ್ಕಾಗಿ ದೇವರು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವರು. ಪ್ರಿಯರೇ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ವಿಮೋಚನೆ ಕಾಂಡ 14:19 ನಾವು ನೋಡ್ತೇವೆ, ಇಸ್ರಾಯೇಲ್ರು ಐಗುಪ್ತದಿಂದ ಬಿಡುಗಡೆ ಹೊಂದಿ ಹೊರಟು ಬರುವಾಗ ದೇವದೂತನು ಇಸ್ರಾಯೇಲ್ರ ದಂಡಿನ ಮುಂಭಾಗದಲ್ಲೂ ಹಿಂಭಾಗದಲ್ಲೂ ಇದ್ದು ಅವರನ್ನು ನಡೆಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು, ನಮ್ಮ ದೇವರು ತನ್ನ ದೇವದೂತರನ್ನು ಕಳಿಸಿಕೊಟ್ಟು ತನ್ನ ಮಕ್ಕಳನ್ನು ಕಾಪಾಡುತ್ತಾರೆ. ದಾನಿಯೇಲನ ಬಗ್ಗೆ ನಾವು ನೋಡ್ತೇವೆ. ದಾನಿಯೇಲ 10:9 ದಾನಿಯೇಲನು ನಿತ್ರಾಣನಾದಾಗ ದೇವದೂತನು ಅವನ ಬಳಿಗೆ ಬಂದು ಅವನನ್ನು ಬಲಪಡಿಸಿದನು. ಅದೇ ದೇವರು ಇಂದು ನೀನು ಪ್ರಾರ್ಥನೆ ಮಾಡುವಾಗ ತನ್ನ ದೂತರನ್ನ ನಿನ್ನ ಬಳಿಗೆ ಕಳಿಸಿಕೊಡುತ್ತಾರೆ. ಯೆಶಾಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಮ್ಮ ದೇವರ ಸೈನ್ಯದಲ್ಲಿ ಹೇರಳವಾದ ದೇವದೂತರಿದ್ದಾರೆ. ಅಂದು ಅರಸನಾದ ಹಿಜ್ಕೀಯನು ಅವನಿಗೆ ವಿರೋಧವಾಗಿ ಬಂದಂತ ಆ ಅಶ್ಶೂರದ ಅರಸನನ್ನು ಎದುರಿಸುವಂತೆ ಕರ್ತನಿಗೆ ಮೊರೆಯಿಟ್ಟಾಗ ಕರ್ತನು ತನ್ನ ಸೈನ್ಯದಲ್ಲಿನ ಒಬ್ಬ ದೂತನನ್ನು ಕಳುಹಿಸಿಕೊಟ್ಟನು. ಅವನು ಆ ರಾತ್ರಿಯಲ್ಲಿ ಅಶ್ಶೂರ್ಯರ ಪಾಳ್ಯದೊಳಗೆ ಇಳಿದು ಬಂದು 1,85,000 ಮಂದಿ ಸೈನಿಕರನ್ನ ಸಂಹರಿಸಿದನು. ಪ್ರಿಯರೇ, ಅದೇ ದೇವರು ಇಂದೂ ಕೂಡ ಜೀವಂತರಾಗಿದ್ದಾರೆ. ನೀನು ಆತನ ಹತ್ತಿರ ಬಂದು ಪ್ರಾರ್ಥನೆ ಮಾಡು. ಆ ಜೀವ ಸ್ವರೂಪನಾದ ಕರ್ತನನ್ನು ನಿನ್ನ ತಂದೆ ಎಂಬುದಾಗಿ ಅಂಗೀಕರಿಸಿಕೊ. ಆಗ ಸೇನಾಧೀಶ್ವರನಾದ ಕರ್ತನು ತನ್ನ ದೂತರನ್ನ ಕಳುಹಿಸಿಕೊಟ್ಟು ನಿನ್ನನ್ನು ಕಾಪಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ನೀನು ನಿನ್ನ ಮಕ್ಕಳನ್ನು ಕಾಯುವುದಕ್ಕಾಗಿ ನಿನ್ನ ದೇವದೂತರನ್ನು ಕಳುಹಿಸಿಕೊಡ್ತೀಯಪ್ಪ, ಅದಕ್ಕಾಗಿ ಸ್ತೋತ್ರಪ್ಪ. ಇಂದೇ ವಾಕ್ಯ ಕೇಳಿಸಿಕೊಡುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡು ಸ್ವಾಮಿ. ಅವರ ಜೀವಿತದಲ್ಲಿ ಹೇರಳವಾದ ಆಶೀರ್ವಾದಗಳನ್ನು ಸುರಿಸು ಸ್ವಾಮಿ. ನಿನ್ನ ದೂತರನ್ನು ಕಳುಹಿಸಿಕೊಟ್ಟು ಅವರ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನ ಮಕ್ಕಳನ್ನು ಎತ್ತಿಕೊಳ್ಳುವಂತೆ ಅಪ್ಪಣೆ ಕೊಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.